ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನೀವೆಲ್ಲರೂ ಕೂಡ ಮಹಾಭಾರತದ ಉತ್ತರ ಕುಮಾರನ ಕಥೆಯನ್ನ ಕೇಳಿರ್ತೀರಿ ಅಂತ ಭಾವಿಸ್ತೀನಿ. ಆದ್ರೂ ಮತ್ತೊಮ್ಮೆ ನೆನಪಿಸ್ತೀನಿ ಬಿಡಿ. ಮಹಾಭಾರತದಲ್ಲಿ ಒಬ್ಬ ಉತ್ತರ ಕುಮಾರ ಅನ್ನುವಂತಹ ರಾಜ ಇದ್ನಂತೆ. ಆತ ಯುದ್ಧದ ಸಮಯ ಬಂದ್ರೆ ಸಾಕು, ಯುದ್ಧದಲ್ಲಿ ವೈರಿಗಳನ್ನ ಕಂಡ್ರೆ ಸಾಕು, ಹೆದರಿ ಓಡಿ ಹೋಗುವಂತ ಸ್ವಭಾವದವನು. ಆದ್ರೆ ಅರಮನೆಯಲ್ಲಿದ್ದಾಗ ಮಾತ್ರ ಈ ಮಂತ್ರಿಗಳ ಎದುರಲ್ಲಿ ನಾನಂಥ ಶೂರ, ನಾನಿಂತಹ ಧೀರಾಧಿಧೀರ ಅಂತ ತನ್ನ ಬಗ್ಗೆ ತಾನೇ ಕೊಚ್ಕೊಳ್ತಾ ಇದ್ನಂತೆ. ಆದ್ರೆ ಈತನ ಅಸಲಿ ಶೌರ್ಯ ಏನನ್ನುವಂಥದ್ದನ್ನ ಕಣ್ಣಾರೆ ಕಂಡಿದ್ದಂಥ ಜನ ಉತ್ತರನ ಪೌರುಷ ಒಲೆಯ ಮುಂದೆ ಅಂತ ಆಡಿಕೊಳ್ತಾ ಇದ್ರಂತೆ. ಆತನ ಬಗ್ಗೆ ಮಾತುಗಳು ಬಂದಾಗ್ಲೆಲ್ಲ ಜನ ಮುಸಿ ಮುಸಿ ಅಂತ ನಗ್ತಾ ಇದ್ರಂತೆ. ಅರೆ, ಅದೆಲ್ಲ ಹೌದು, ನಮಗೆ ಗೊತ್ತು. ಆದ್ರೆ ಅದನ್ನ ಈಗ ಯಾಕೆ ಮುಮ್ತಾಜ್ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ? ವಿಷಯ ಇದೆ. ನಿಮಗೆ ರಾಹುಲ್ ಗಾಂಧಿ ಅವರನ್ನು ನೋಡುವಾಗ ಇದೇ ಕಥೆ ನೆನಪಾಗಲ್ವಾ? ಅಲ್ಲ, ನನಗಂತೂ ನೆನಪಾಗುತ್ತಪ್ಪ. ವೀಕ್ಷಕರೇ, ಕಳೆದ 2 ದಿನಗಳಿಂದ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಮಾತಾಡಿದ್ದು, ಚುನಾವಣಾ ಆಯೋಗದ ಬಗ್ಗೆ ದೊಡ್ಡ ದೊಡ್ಡ ಪೌರುಷದ ಮಾತುಗಳನ್ನು ಆಡಿದ್ದು, ಅಟೊಂಬಾಂಬು ಸಿಡಿಸ್ತೀನಿ ಅಂತ ಹಾರಾಡಿದ್ದು. ಅಬ್ಬಬ್ಬಬ್ಬಬ್ಬಾ, ಮೈಕ್ ಹಿಡಿದು 4 PPT ಸ್ಲೈಡ್ಗಳನ್ನು ತೋರಿಸಿದ್ದು. ಆದ್ರೆ ಕೊನೆಗೇನಾಯ್ತು? ಚುನಾವಣಾ ಆಯೋಗಕ್ಕೆ ಸವಾಲನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, ಯಾರು? ರಾಹುಲ್ ಗಾಂಧಿ ಸವಾಲನ್ನ ಹಾಕಿದ್ದಾರೆ ಅಂತಂದ್ರೆ ಚುನಾವಣಾ ಆಯೋಗ ಏನು ಸುಮ್ಮನೆನಾ ಕೂರುತ್ತೆ? ಆಯ್ತಪ್ಪ, ಸವಾಲು ಹಾಕೋದೇನೋ ಹಾಕಿದ್ಯಾ, ಈಗ ನಮ್ಮ ಮೇಲೆ ಮಾಡಿರುವಂತಹ ಆರೋಪಗಳನ್ನ ಮೊದಲು ಸಾಕ್ಷಿ ಸಮೇತ ಸಾಬೀತುಪಡಿಸುವಂತ ಇವರೇ ಚಾಲೆಂಜ್ ಅನ್ನ ಹಾಕಿದ್ರೆ ರಾಹುಲ್ ಗಾಂಧಿ ಸೀದಾ ದಿಲ್ಲಿ ಫ್ಲೈಟ್ ಹತ್ತಿ ಹೋಗೇ ಬಿಡೋದಾ? ರಾಹುಲ್ ಗಾಂಧಿ ಪರವಾಗಿ ಬಿಲ್ಡಪ್ ಕೊಟ್ಕೊಂಡು ಕೂತಿದ್ದಂಥವರಿಗೆ ಹೆಂಗಾಗಿರ್ಬೇಡ ಅಲ್ವಾ? ಅಂತೂ ಪಪ್ಪು ಮಾಸ್ಟರ್ ಉತ್ತರನ ಪೌರುಷವನ್ನ ತೋರಿಸ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ 2 ದಿನಗಳ ಹಾರಾಟ, ಕೂಗಾಟ, ಹೋರಾಟವನ್ನ ನೋಡಿದ ಮೇಲೆ ಉತ್ತರ ಕುಮಾರನ ಕಥೆ ನೆನಪಾಗದೇ ಇರುತ್ತೆ, ನೀವೇ ಹೇಳಿ. ವೀಕ್ಷಕರೇ, ಕಳೆದ ಲೋಕಸಭಾ ಚುನಾವಣೆ ಟೈಮಲ್ಲಿ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಮತಗಳ್ಳತನ ನಡೆದಿದೆ. ಕರ್ನಾಟಕದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳ ಕಳ್ಳತನ ಆಗಿದೆ. ಬಿಜೆಪಿ ಮೋಸದಾಟ ಆಡೋ ಮೂಲಕ ಇಲ್ಲಿ ಗೆದ್ದಿದೆ. ಹೀಗೆ ರಾಹುಲ್ ಗಾಂಧಿ ಮತ್ತು ಆತನ ಪಟಾಲಂ ಆರೋಪವನ್ನ ಮಾಡಿದ್ದು. ಇದು ಪ್ರಜಾಪ್ರಭುತ್ವದ ಕೊಲೆ, ನಾವು ಸೋಲೋದಕ್ಕೆ ಇವರ ಷಡ್ಯಂತರವೇ ಕಾರಣ ಅಂತ ಮೈಕ್ ಹಿಡಿದು ಕಿರುಚಾಡಿದ್ದು. ಆದ್ರೆ ಯಾವಾಗ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅವರು ಕಠಿಣ ಕ್ರಮದ ಬೌನ್ಸರ್ ಅನ್ನ ಎಸೆದ್ರು, ನೀವು ಸಾಕ್ಷ್ಯವನ್ನ ನೀಡಬೇಕು, ತಪ್ಪಿದ್ರೆ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಅಂತ ಸರಿಯಾಗಿ ಬಿಸಿಯನ್ನ ಮುಟ್ಟಿಸಿದ್ರು, ಆಗ್ಲೇ ರಾಹುಲ್ ಗಾಂಧಿ ಅವರು ಕ್ಲೀನ್ ಬೋಲ್ಡ್ ಆಗ್ತಾರೆ. ಇಲ್ಲಿ ಹಣ ಬಂದ ಅಲ್ಲ, ಹಣ ಹೋದ ಅನ್ನೋ ಹಾಗೆ ಅಣ್ಣ ಹೆದರ್ಕೊಂಡು ಹೋಗೇ ಬಿಟ್ರು ನೋಡಿ. ವೀರನ ಹಾಗೆ ಹಾರಾಡ್ತಾ ಇದ್ದಂತಹ ರಾಹುಲ್ ಗಾಂಧಿ, ಸಂವಿಧಾನದ ಪ್ರತಿಯನ್ನ ಹಿಡ್ಕೊಂಡು ಆರೋಪವನ್ನ ಮಾಡ್ತಾ ಇದ್ದಂತಹ ರಾಹುಲ್ ಗಾಂಧಿ ಪ್ರಶ್ನೆಗಳನ್ನ ಕೇಳ್ತಾ ಸವಾಲನ್ನ ಹಾಕ್ತಾ ಸಮಾವೇಶ ನಡೆದಂತಹ ಫ್ರೀಡಂ ಪಾರ್ಕ್ ಇಂದ ಸೀದಾ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಅಲ್ಲಿ ಚೆನ್ನಾಗಿ ಊಟ ಮಾಡಿ HLಗೆ ತೆರಳಿ ಅಲ್ಲಿಂದ ದಿಲ್ಲಿಗೆ ಹಾರಿಬಿಡ್ತಾರೆ. ಆದ್ರೆ ಎಲ್ಲೂ ಕೂಡ ಚುನಾವಣಾ ಆಯೋಗದ ಸವಾಲನ್ನ ರಾಹುಲ್ ಗಾಂಧಿ ಸ್ವೀಕಾರ ಮಾಡೇ ಇಲ್ಲ. ಪಾಪ, ಚುನಾವಣಾ ಆಯೋಗಕ್ಕೆ ತೆರಳಿ ದೂರನ್ನು ಕೊಡಲೂ ಇಲ್ಲ. ಯಾಕೆ ಕೊಡ್ಲಿಲ್ಲ? ಯಾಕೆ ಮಾತಾಡ್ಲಿಲ್ಲ ಹೇಳಿ? ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಅವ್ರಿಗೆ ಗೊತ್ತು ಹೆಚ್ಚು ಕಡಿಮೆ ಆದ್ರೆ ನಾನು ಜೈಲಿಗೆ ಹೋಗೋದು ಪಕ್ಕಾ ಅಂತ. ಸೊ ಮಿಸ್ಟರ್ ರಾಹುಲ್ ಗಾಂಧಿ ಅವರು, ನಿಮ್ಮ ಸವಾಲು ನಿಮಗೆ ಆಯ್ತು. ಆಲ್ರೆಡಿ ಸುಪ್ರೀಂ ಕೋರ್ಟ್ ಇಂದ ಉಗಿಸ್ಕೊಂಡು ಎಷ್ಟೆಷ್ಟೋ ಕೇಸ್ಗಳಲ್ಲಿ ಬೇಲ್ ಮೇಲೆ ಹೊರಗಡೆ ಅಲಿತಾ ಇದ್ದೀನಿ ನಾನು. ನಿಮ್ಮ ಸವಾಲು ಬೇಡ, ಏನೂ ಬೇಡ, ಟಾಟಾ ಬಾಯ್ ಬಾಯ್ ಖತಮ್ ಅಂತ ಸೀದಾ ದಿಲ್ಲಿ ಕಡೆಗೆ ಹಾರೇ ಬಿಟ್ರು ನೋಡಿ. ವೀಕ್ಷಕರಲ್ಲಿ ಒಂದಷ್ಟು ಮಂದಿ ಬರ್ತಾರೆ, ಅರೆ ತಪ್ಪು ಅನ್ನುವಂಥ ಸ್ವಾತಂತ್ರ್ಯ ಇಲ್ವಾ? ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಸ್ವಾತಂತ್ರ್ಯ ಇಲ್ವಾ? ಈ ಆರೋಪ ಮಾಡೋದಕ್ಕೂ ರಾಹುಲ್ ಗಾಂಧಿ ಜೈಲಿಗೆ ಸೇರೋದಕ್ಕೂ ಏನ್ರಿ ಸಂಬಂಧ, ಏನ್ರಿ ಕಾರಣ ಅಂತ ಕೇಳಬಹುದು. 1 ನಿಮಿಷ ಕನ್ಫ್ಯೂಸ್ ಆಗಬೇಡಿ, ಹೇಳ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಜನ ಕನ್ಫ್ಯೂಸ್ ಆಗೋದು, ಜನ ಮರುಳಾಗೋದು ಭಾರಿ ಸುಲಭ ಅಂತ.
ಸುಳ್ಳಾದ್ರೂ ಅವರು ಪ್ರೂಫ್ ಇಲ್ಲದೆ ನಂಬಿಬಿಡ್ತಾರೆ. ಆದ್ರೆ ಸತ್ಯ ಕಣ್ಣೆದುರಿಗೆ ಇದ್ರೂ ಯೋಚನೆ ಮಾಡುವಂಥ ಅಷ್ಟು ಇಲ್ಲ. ಅದಕ್ಕೋಸ್ಕರ ವೀಕ್ಷಕರು, ನಾನು ಆಗ್ಲೇ ಹೇಳಿದೆ, ರಾಹುಲ್ ಗಾಂಧಿ ಅವರು ಅನ್ಬು ಕುಮಾರ್ ಅವರಿಗೆ ಹೆದರಿ ದೂರು ಕೊಡೋದಕ್ಕೆ ಹೋಗಲ್ಲ ಅಂತ. ರಾಹುಲ್ ಗಾಂಧಿ ಅವರು ತಮ್ಮ ಆರೋಪಗಳನ್ನ ಸಾಬೀತುಪಡಿಸಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟೋರ್ಸ್ ರೂಲ್ಸ್ 1960ಯ ಸೆಕ್ಷನ್ 23B ಪ್ರಕಾರ ಪ್ರಮಾಣ ಪತ್ರಕ್ಕೆ ಸಹಿಯನ್ನ ಮಾಡಿ ಸಲ್ಲಿಸಬೇಕಾಗತ್ತೆ. ಈ ಪ್ರಮಾಣ ಪತ್ರದಲ್ಲಿ ಅಕ್ರಮವಾಗಿ ಸೇರಿಸಲಾಗಿರುವಂತಹ ಅಥವಾ ಅಳಿಸಲಾಗಿರುವಂತಹ ಮತದಾರರ ಹೆಸರು, ಚುನಾವಣಾ ಐಡಿ ನಂಬರ್, ಆಮೇಲೆ ಮತದಾರರ ಪಟ್ಟಿಯ ಸೀರಿಯಲ್ ನಂಬರ್, ಹೀಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಇರಬೇಕಾಗತ್ತೆ. ಈ ಮಾಹಿತಿಯನ್ನ ಒದಗಿಸಿಕೊಟ್ರೆ ಮಾತ್ರ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ. ಹಾಗೊಂದು ವೇಳೆ ಏನಾದ್ರೂ ತಪ್ಪು ಅಥವಾ ಆಧಾರ ರಹಿತ ಮಾಹಿತಿಯನ್ನ ನೀವು ಒದಗಿಸಿದ್ದೇ ಆದಲ್ಲಿ 1950ರ RP ಕಾಯ್ದೆ ಸೆಕ್ಷನ್ 31, ಅದೇ ರೀತಿ ಸೆಕ್ಷನ್ 227 ಭಾರತೀಯ ನ್ಯಾಯ ಸಂಹಿತೆ BNS ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ. ಈ ಎಚ್ಚರಿಕೆಯನ್ನು ರಾಹುಲ್ ಗಾಂಧಿಗೆ ನೀಡಲಾಗಿತ್ತು. ಅಂದ್ರೆ ಜನಪ್ರತಿನಿಧಿಗಳ ಕಾಯ್ದೆ ಅಡಿಯಲ್ಲಿ ರಾಹುಲ್ ಗಾಂಧಿ ಅವರು ಸುಳ್ಳು ಮಾಹಿತಿ ನೀಡಿದ್ದು ಬೈ ಚಾನ್ಸ್ ಸಾಬೀತಾದರೆ 1 ವರ್ಷ ಜೈಲು ಸೇರುವಂತಹ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ದೂರನ್ನ ಕೊಡದೆ ಬರೀ ಹಿಟ್ ಅಂಡ್ ರನ್ ಮಾಡಿ ಹೊರಟೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರೇ, ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅನ್ನೋದೇ ಸತ್ಯ ಆಗಿದ್ರೆ ನೀವ್ ಯಾಕೆ ದೂರನ್ನ ಕೊಡ್ಲಿಲ್ಲ? ನನ್ನ ಬಳಿ ಡಾಕ್ಯುಮೆಂಟ್ ಇದೆ, ನನ್ನ ಬಳಿ ಸಾಕ್ಷಿ ಇದೆ, ಅಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದಂತ ನೀವು ಚುನಾವಣಾ ಆಯೋಗಕ್ಕೆ ನೀವೇ ಸಹಿಯನ್ನ ಮಾಡಿ ಡಿಕ್ಲರೇಷನ್ ಅನ್ನ ಸಲ್ಲಿಸಬಹುದಿತ್ತಲ್ವಾ? ಆ ಮೂಲಕ ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ತೋರಿಸಿ ಅದನ್ನ ಸಾಬೀತುಪಡಿಸಿ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಹೀರೋ ಆಗಬಹುದಿತ್ತಲ್ವಾ? ಇಂತಹ ಗೋಲ್ಡನ್ ಆಪರ್ಚುನಿಟಿಯನ್ನ ನೀವು ಯಾಕೆ ಮಿಸ್ ಮಾಡ್ಕೊಂಡ್ರಿ ರಾಹುಲ್ ಗಾಂಧಿ ಅವರೇ? ನೀವ್ ಯಾಕೆ ಬರೀ ಆರೋಪಗಳನ್ನ ಮಾಡಿ ದಿಲ್ಲಿಗೆ ಹೋದ್ರಿ, ಸಾರಿ ಓಡಿದ್ರಿ? ಓಹೋ, ನೀವು ಹೇಳ್ತಾ ಇರುವಂಥದ್ದು ಸುಳ್ಳು, ನಿಮ್ಮ ಬಳಿ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನುವಂಥದ್ದು ನಿಮಗೆ ಹಾಗಾದ್ರೆ ಗೊತ್ತಿತ್ತಲ್ವಾ? ಆ ಫೇಕ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಟ್ರೆ ನಾಳೆ ಎಲ್ಲಿ ಇನ್ನೊಂದು ಕೇಸ್ ಆಗುತ್ತೆ ಅನ್ನುವಂತಹ ಭಯ ನಿಮಗೆ ಕಾಡಿತ್ತ ಹಾಗಾದ್ರೆ? ಇದೇ ಕಾರಣಕ್ಕೆ ತಾನೆ ನೀವು ಚುನಾವಣಾ ಆಯೋಗದ ಸವಾಲನ್ನ ಸ್ವೀಕಾರ ಮಾಡದೆ ಉತ್ತರ ಕುಮಾರನ ರೀತಿ ಓಡ್ ಹೋಗಿದ್ದು. ಇಲ್ಲಾಂದ್ರೆ ಯಾಕ್ರಿ ಓಡ್ ಹೋದ್ರಿ? ಓಡ್ ಹೋಗಿದ್ದು ಅಲ್ಲ, ಹಾರ್ ಹೋಗಿದ್ದಲ್ವಾ? ಅಲ್ಲ, ಯಾವ್ದೊಂದು ಬಿಡಿ. ಏನ್ ರಾಹುಲ್ ಗಾಂಧಿ ಅವರೇ, ಇಲ್ಲಿಗೆ ನಿಮ್ಮ 2 ದಿನದ ಡ್ರಾಮಾ ಮುಗ್ದೋಯ್ತಾ? ವೀಕ್ಷಕರೇ, ಇವೆಲ್ಲದರ ಮಧ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳನ್ನ ನೀವು ಕೇಳಲೇಬೇಕಿತ್ತು. 2019ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋಲೋದಕ್ಕೆ ನಕಲಿ ಮತಗಳೇ ಕಾರಣ ಆದವು. ಸೋಲಿಲ್ಲದ ಸರದಾರನಂತಿದ್ದಂತಹ ನಾನು ಆ ಚುನಾವಣೆಯಲ್ಲಿ ಅಕ್ರಮ ನಡೆದು ಜೀವನದಲ್ಲಿ ಮೊದಲ ಬಾರಿಗೆ ಸೋತು ಹೋದೆ. 6 ವರ್ಷದ ಹಿಂದೆ ಹೇಳಿದ್ದೆ, 2019ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ, ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್. ನಾನು ಸುಮಾರು 12 ಎಲೆಕ್ಷನ್ ಗೆದ್ದಿದ್ದೇನೆ, ಆದ್ರೆ ಒಂದೇ ಒಂದು ಎಲೆಕ್ಷನ್ ಸೋತಿದ್ದು 2019ನಲ್ಲಿ. 2019ನಲ್ಲಿ ಇದೇ ರೀತಿಯಾಗಿ ಮಾಡಿದ್ರು. ಆವಾಗ ನಮಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ 20,000 ಈ ರೀತಿಯಾಗಿ ಸುಮಾರು 5 ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗ ಎಲ್ಲ ಕೆಲಸ ಮಾಡಿದ್ರು. ಆದ್ರೆ ಈಗ ಬಯಲಿಗೆ ಬಂದಿದೆ. ಯಾಕಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡದಂತ ಏನು ತಪ್ಪುಗಳನ್ನಿವೆ ಅದು ಹೊರಗಡೆ ತಂದಿದ್ದಾರೆ. ಹೀಗೆ ತಮ್ಮ ರಾಜಕೀಯ ಹಿರಿತನವನ್ನೇ ಪಣಕ್ಕೆ ಇಟ್ಟು
ಹಸಿ ಹಸಿ ಸುಳ್ಳುಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ಅಲ್ಲ ಖರ್ಗೆ ಅವರೇ, ನಿಮ್ಮನ್ನ ನಿಮ್ಮ ಕುಟುಂಬದವರನ್ನ ಷಡ್ಯಂತರದಿಂದ ಸೋಲಿಸಲೇಬೇಕು ಅಂತ ಇದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮಗ ಹೇಗೆ ಗೆದ್ರು? ಆಗ ಯಾವುದೇ ಮತಗಳ್ಳತನ ಆಗ್ಲಿಲ್ವಾ? ಇಲ್ಲಿ ನೀವು ಮತ್ತೆ ನಿಮ್ಮ ಮಗ ನೀವಿಬ್ರು ಗೆದ್ರೆ ಮಾತ್ರನಾ ಪ್ರಜಾಪ್ರಭುತ್ವ ಗೆದ್ದ ಹಾಗೆ? ಹೌದಾ? ಅಷ್ಟೇ ಯಾಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ ನೀವು ಸೋತ ಕ್ಷೇತ್ರದಲ್ಲೇ ನಿಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಗೆದ್ರಲ್ವಾ? ಆಗ ಯಾವುದೇ ಅಕ್ರಮ ನಡೆಯಲಿಲ್ವಾ ಅಲ್ಲಿ? 2019ರಲ್ಲಿ ನಿಮ್ಮನ್ನ ಸೋಲಿಸಬೇಕು ಅಂತ ಷಡ್ಯಂತರವನ್ನ ಮಾಡಿರೋದು, ಮತಗಳನ್ನ ಕಳ್ಳತನ ಮಾಡಿರೋದು, 2023ರಲ್ಲಿ ನಿಮ್ಮ ಮಗ, ಹಾಗೆ 2024ರಲ್ಲಿ ನಿಮ್ಮ ಅಳಿಯ ಇವ್ರು ಗೆದ್ದಿದಾರಲ್ವಾ? ಯಾಕೆ ಗೆದ್ರು? ಸೋಲ್ಬೇಕಿತ್ತಲ್ವಾ ಅವರು ಕೂಡ? ಷಡ್ಯಂತರ ಅಕ್ರಮ ಅದು ಇದು ನಡೆದಿದ್ರೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಹಿರಿಯರು, ರಾಜಕೀಯದಲ್ಲಿ ಅನುಭವ ಇರುವಂಥವ್ರು, ಕಲಬುರಗಿಯಲ್ಲಿ ಹುಟ್ಟಿ AICC ಅಧ್ಯಕ್ಷರಾಗೋ ಮಟ್ಟಿಗೆ ಬೆಳೆದಂಥವ್ರು. ನಿಮ್ಮದೇ ಪಕ್ಷದವರು ನಿಮ್ಮನ್ನ CM ಆಗದ ಹಾಗೆ ತಡೆದ್ರೂ ಕೂಡ, ನಿಮ್ಮವರೇ ನಿಮಗೆ ಬೆನ್ನಿಗೆ ಚೂರಿಯನ್ನ ಹಾಕಿದ್ರು ಕೂಡ ಅವೆಲ್ಲವನ್ನ ತಡ್ಕೊಂಡು ಪಕ್ಷಕ್ಕೆ ನಿಷ್ಠೆಯನ್ನು ತೋರಿದಂಥವ್ರು ನೀವು. ಆದ್ರೆ ಈಗಲೂ ಇನ್ನೂ ಅವರನ್ನ ಮೆಚ್ಚಿಸುವಂತ ಕೆಲಸವನ್ನ ಮಾಡಲೇಬೇಕಾ? ಅದಕ್ಕೆ ಸುಳ್ಳನ್ನ ಹೇಳಲೇಬೇಕಾ? ಈ ವಯಸ್ಸಲ್ಲಿ ಆ ರಾಹುಲ್ ಗಾಂಧಿ ಅವರ ಜೊತೆಗೆ ನಿಂತ್ಕೊಂಡು ನೀವು ಹೀಗೆ ತಲೆಬುಡ ಇಲ್ಲದಂಥ ಮಾತುಗಳನ್ನಾಡಿದ್ರೆ ನಿಮಗೆ ಅದು ಶೋಭೆ ತರುತ್ತಾ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ? ನಾನು ಹೇಳ, ನೀವೊಂದು ಕೆಲಸ ಮಾಡಿ, ಏನ್ ಗೊತ್ತಾ? ಕಾಂಗ್ರೆಸ್ ಗೆದ್ರೆ ಮಾತ್ರ ಅದು ಪ್ರಜಾಪ್ರಭುತ್ವದ ಗೆಲುವು, ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಾದ್ರೂ ಗೆದ್ರೆ ಅದು ಷಡ್ಯಂತರ, ಅದು ಅಕ್ರಮ, ಅದು ಪ್ರಜಾಪ್ರಭುತ್ವದ ಸೋಲು ಅಂತ ನೀವೇನು ಮುಂದೆ ಘೋಷಣೆ ಮಾಡಬೇಡಿ. ನಾವು ಅದಕ್ಕೆ ಫಿಕ್ಸ್ ಆಗಿಬಿಡ್ತೀವಿ. ನಿಮ್ಮ ಪಕ್ಷ, ನಿಮ್ಮ ನಾಯಕರು ಪಾಪ ಸೋಲಿನ ಹತಾಶೆಯಲ್ಲಿ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಮ್ಮ ರಾಜ್ಯದ ಮತದಾರರು ಸುಮ್ಮನಾಗಿ ಬಿಡ್ತಾರೆ. ಓಕೆನಾ? ಒಳ್ಳೆ ಐಡಿಯಾ ಅಲ್ವಾ? ಇನ್ನ ಕೊನೆಯಲ್ಲಿ ಈ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಕರ್ನಾಟಕಕ್ಕೆ ಬಂದು ಬಾಯಿ ತುಂಬ ಸುಳ್ಳು ಆರೋಪವನ್ನ ಮಾಡಿ ಓಡಿ ಹೋದಂತಹ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬರೋಣ. ಈಗಾಗಲೇ ರಾಹುಲ್ ಗಾಂಧಿ ಅವರು ಅಧಿಕಾರ ಇಲ್ಲದೆ ಮೋದಿಜಿಯವರ ವಿರುದ್ಧ ಗೆಲ್ಲೋದಕ್ಕೂ ಆಗದೆ, ಗೆಲ್ಲೋದು ಬಿಡಿ, ಅವರಿಗೆ ಸ್ಪರ್ಧೆಯನ್ನು ಒಡ್ಡೋದಕ್ಕೂ ಆಗದೆ ಹತಾಶರಾಗಿಬಿಟ್ಟಿದ್ದಾರೆ. ಅವರು ಯಾವ ವಿಚಾರದ ಬಗ್ಗೆ ಏನು ಮಾತಾಡ್ತಾರೆ, ಯಾವುದನ್ನ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಪಾಪ ಅವರಿಗೆ ಗೊತ್ತಾಗ್ತಾ ಇರಲ್ಲ. ಭಾರತದ 2000 ಕಿಲೋಮೀಟರ್ ಪ್ರದೇಶವನ್ನ ಚೀನಾ ಅತಿಕ್ರಮಣ ಮಾಡಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಂದ ಇದೇ ರಾಹುಲ್ ಗಾಂಧಿ ಅವರು ಉಗಿಸ್ಕೊಳ್ತಾರೆ. ಇಷ್ಟಾದ ಮೇಲೂ ದೇಶದ ವಿಚಾರದಲ್ಲಿ, ರಾಷ್ಟ್ರದ ಹಿತಾಸಕ್ತಿಯ ವಿಚಾರದಲ್ಲಿ ಕೀಳು ಮಟ್ಟದ ರಾಜಕಾರಣ ಮಾಡೋದು ಮಾತ್ರ ಬಿಡಲ್ಲ ನೋಡಿ. ಮೋದಿಜಿಯವರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರೆ. ಯಾವ ವಿಚಾರ ಕೂಡ ಸಿಗ್ಲಿಲ್ಲ ಅಂತ ಅಂದ್ರೆ ನೋಡಿ, ಹೀಗೆ ಚುನಾವಣಾ ಮತಯಂತ್ರ ಸರಿಯಿಲ್ಲ, ಮತಗಳ ಕಳ್ಳತನ ಆಗಿದೆ, ಪ್ರಜಾಪ್ರಭುತ್ವ ಇಲ್ಲದ ಹಾಗೆ ಆಗಿದೆ ಅಂತ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡು ತಿರ್ಗಾಡ್ತಾ ಇರ್ತಾರೆ. दूसरा नाम दिखाइए, ये है विशाल सिंह। ये कर्नाटक में इनका नाम है, 2 बार कर्नाटक में आता है और एक बार देखिए ये वाराणसी में साहब वोट कर रहे हैं, वोटर लिस्ट में है। रुको जरा, सबर करो। ನೀವೇ ಹೇಳಿ ವೀಕ್ಷಕರೇ, ಇಂತಹ ವ್ಯಕ್ತಿ ರಾಜಕೀಯದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇದೆಯಾ? ಈ ರಾಹುಲ್ ಗಾಂಧಿ
ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಾಧ್ಯ ಇದೆಯಾ? ಈ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿ ನಮ್ಮ ದೇಶವನ್ನು ಉದ್ಧಾರ ಮಾಡುವಂಥದ್ದು ಆಗೋ ಹೋಗೋ ಮಾತಾ? ಹೌದಾ? ನೀವೇ ಹೇಳಿ. ಆಮೇಲೆ ರಾಹುಲ್ ಗಾಂಧಿ ಅವರನ್ನು ಯಾರ್ಯಾರು ನಂಬ್ಕೊಂಡಿದ್ದಾರೋ ಅವರನ್ನು ಆ ದೇವರೇ ಕಾಪಾಡಬೇಕು. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.